ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ಶಿವರಾತ್ರಿ ಪ್ರಯುಕ್ತ ದೇವರ ನೈವೇದ್ಯಕ್ಕೆ ಅಕ್ಕಿ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ತಂಬಿಟ್ಟಲ್ಲಿ ದೀಪ ಕೂಡ ಮಾಡಿ ಹಚ್ತಾರೆ ದೇವರಿಗೆ. ನಾಗರ ಪಂಚಮಿಗೂ ಕೂಡ ಈ ತಂಬಿಟ್ಟನ್ನು ಮಾಡ್ತಾರೆ ಕೆಲವರು. ತಂಬಿಟ್ಟು ಮಾಡೋದು ತುಂಬಾ ಸುಲಭ, ಹಾಗೆಯೇ ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಅತ್ಯಂತ ಸುಲಭವಾಗಿ ನೀವು ಮನೆಯಲ್ಲಿ ನೈವೇದ್ಯಕ್ಕೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಈ ಮಹಾಶಿವರಾತ್ರಿಗೆ ಅಕ್ಕಿ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಒಂದು ಬಾಣಲೆಗೆ ಇವಾಗ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ತೊಗೋಬೋದು, ಊಟದ ಅಕ್ಕಿ ತೊಗೋಬೋದು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಮನೆ ಒಳಗಡೆನೆ ಒಣಗಾಕಿ ತೊಗೊಂಡ್ರೆ ಒಳ್ಳೆಯದು. ಅಕ್ಕಿಯನ್ನು ಚೆನ್ನಾಗಿ ಮೀಡಿಯಮ್ ಊರಿನಲ್ಲೇ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಹುರ್ಕೊಂಡಾಗಿದೆ ನೋಡಿ. ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅಕ್ಕಿ ಹುರ್ಕೊಂಡಾದ್ಮೇಲೆ ಘಮ ಅಂತ ಪರಿಮಳ ಬರುತ್ತೆ. ಆವಾಗ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ನಂತರ ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಇದನ್ನು ಕೂಡ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗಿದೆ, ಗರಿ ಗರಿ ಆಗಿದೆ. ಇದನ್ನು ಕೂಡ ಪ್ಲೇಟಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಸಿಪ್ಪೆನ ಬಿಡಿಸ್ಕೊಳ್ಬೇಕಾಗುತ್ತೆ. ನಂತರ ಅದೇ ಬಾಣಲೆಗೆ 4 ಚಮಚದಷ್ಟು ಕಪ್ಪೆಳ್ಳು ಹಾಕೋತಾ ಇದ್ದೀನಿ. ನೀವು ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಬೋದು. ಇದನ್ನು ಕೂಡ ಮೀಡಿಯಮ್ ಊರಿನಲ್ಲಿ ಚಟಪಟ ಅನ್ನೋ ತನಕ ಹುರ್ಕೊಂಡಿದ್ದೀನಿ. ನೋಡಿ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಇದನ್ನು ಕೂಡ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಕಡಲೆಕಾಯಿ ತಣ್ಣಗಾಯಿತು. ಇವಾಗ ಎಲ್ಲ ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡಾಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲದ ನೀರು ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1.5 ಕಪ್ಪಷ್ಟು, ಅದೇ ಕಪ್ಪಿನ ಅಳತೆನಲ್ಲಿ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಪಾಕ ಬರೆಸೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಒಂದೇಳೆ ಪಾಕ ಅಥವಾ ಅಂಟು ಪಾಕ ಏನು ಬರೋದು ಬೇಡ. ನೋಡಿ ಈ ಥರ ಬೆಲ್ಲ ಕರಗಿದ್ರೆ ಸಾಕು. ಈ ಬೆಲ್ಲದ ನೀರನ್ನು ಇವಾಗ ನಾವು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗೋಷ್ಟರಲ್ಲಿ ನಾವು ಅಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಹುರಿದ ಅಕ್ಕಿಯನ್ನು ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಪುಡಿ ಆಗಿದೆ. ಇದು ತರಿ ತರಿ ಇದ್ದರೆ ನೀವು ಜರಡಿ ಹಿಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ವಲ್ಪ ತರಿ ತರಿ ಆಗಿದೆ ಅಂತ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿ ನೋಡಿ ಸಿಕ್ಕಿದೆ. ಇದನ್ನು ಕೂಡ ಮತ್ತೆ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿನಲ್ಲಿ ಹಾಕ್ಕೊಂಡು ಮತ್ತೆ ಪುಡಿ ಮಾಡಿ ಇದನ್ನು ಕೂಡ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಮತ್ತೆ ನಾನು ಜರಡಿ ಹಿಡ್ಕೊಂಡು ತುಂಬಾ ನೈಸ್ ಆಗಿರೋ ಪುಡಿಯನ್ನು ತಂಬಿಟ್ಟಿಗೆ ಬಳಸ್ತಾ ಇದ್ದೀನಿ. ನೋಡಿ ಇಷ್ಟು ತರಿ ಮಿಕ್ಕಿದೆ ಅಷ್ಟೇ. ಇವಾಗ ನೋಡಿ ತುಂಬ ನೈಸ್ ಆಗಿರುವಂತಹ ಪುಡಿ ಸಿಕ್ಕಿದೆ. ನಂತರ ಇವಾಗ ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಕೂಡ ನಾವು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ತರಿ ತರಿಯಾಗಿ ಈ ಥರ ಮಾಡಿಕೊಂಡ್ರೆ ಸಾಕು. ತುಂಬ ಏನು ನೈಸ್ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ಕೂಡ ಇವಾಗ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟಿರುವಂತಹ ಕಪ್ಪೆಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ತುರಿದ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರನ್ನು ಫಿಲ್ಟರ್ ಮಾಡೇ ಹಾಕ್ಕೊಳ್ಳಿ. ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ತೆಳ್ಳಗಾಗಿದೆ, ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ಅನ್ನಿಸ್ಬೋದು. ಆವಾಗ ಸ್ವಲ್ಪ ಹುರ್ಗಡ್ಲೆ ಪುಡಿನ ಹಾಕ್ಕೊಳ್ಬೋದು. ಇವಾಗ ಗಟ್ಟಿ ಅನ್ಸಲ್ಲ, ಅದು ತೆಳ್ಳಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಆಮೇಲೆ ಗಟ್ಟಿ ಆಗುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಗೆ ತುಪ್ಪ ಹಚ್ಕೊಂಡು ಅಥವಾ ನೀರು ಕೈಯಲ್ಲಿ ಉಂಡೆ ಕಟ್ಕೊಳ್ಬೋದು. ಉಂಡೆ ಕಟ್ಟುವಾಗ ತುಂಬ ಸಾಫ್ಟ್ ಅನಿಸುತ್ತೆ. ಆದರೆ ಬೆಲ್ಲದ ನೀರನ್ನು ಹೀರ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ. ಆವಾಗ ಉಂಡೆ ಕೂಡ ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ತಂಬಿಟ್ಟು. ಇವಾಗ ಸಾಫ್ಟ್ ಅನ್ನಿಸ್ತಾ ಇದೆ, ಆದರೆ ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಬರೀ ಹುರ್ಗಡ್ಲೆ ತಂಬಿಟ್ಟು ಮಾಡ್ಕೊಳ್ಳೋದಾದರೆ ಅಕ್ಕಿ ಬದಲಾಗಿ 1 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಇದೇ ರೆಸಿಪಿ ಫಾಲೋ ಮಾಡಿ. ಮಹಾಶಿವರಾತ್ರಿಗೆ ನೈವೇದ್ಯಕ್ಕೆ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಭೇಟಿ ಆಗೋಣ.